ಟ್ರಾಕ್ಟರ್ ವಾಹನ ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿದ ಪಿಎಸ್ಐ ವಿಠಲ್ ನಾಯಕ್. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟಣದ ಹೊರವಲಯದಲ್ಲಿ ಟ್ರಾಕ್ಟರ್ ವಾಹನ ಚಾಲಕರಿಗೆ ವಾಹನ ನಿಲ್ಲಿಸಿ ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಬ್ಬಿನ ವಾಹನಗಳಿಗೆ ಅಷ್ಟೇ ಅಲ್ಲ, ಎಲ್ಲ ವಾಹನ ಸವಾರರಿಗೆ ಯಾವುದೇ ರೀತಿಯ ಧ್ವನಿವರ್ಧಕ ಹೆಚ್ಚಿಸುವಂತಿಲ್ಲ. ಟ್ರಾಕ್ಟರ್ನಿಂದ ಅನೇಕ ರೀತಿಯ ಅಪಘಾತಗಳು ಆಗ್ತಿದ್ದಾವೆ. ಮುಖ್ಯ ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಎಲ್ಲೆಂದರಲ್ಲಿ ಚಹಾ ಉಪಹಾರ ಸೇವಿಸುವಂತಿಲ್ಲ, ಸಾರ್ವಜನಿಕವಾಗಿ ತೊಂದರೆ ಮಾಡುವಂತಿಲ್ಲ. ಕಾನೂನಿನ ನಿಯಮ ಪಾಲಿಸಬೇಕು, ಪಾಲಿಸದಿದ್ದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಾಕ್ಟರ್ ಚಾಲಕರು, ಬಾದಾಮಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯಕ್ ಹಾಗೂ ಸಿಬ್ಬಂದಿಯ ಈ ಕಾರ್ಯಾಚರಣೆಯಲ್ಲಿ ಇದ್ದರು. ನಿಮ್ಮ ತಲೆಯಲ್ಲಿದೆ ಸಮಸ್ಯೆ ಏನಾಗ್ತದೆ ಅಂದ್ರೆ ರೋಡ್ ಮೇಲೆ ಈ ರಿಫ್ಲೆಕ್ಟರ್ ಯಾರು ಆಗ್ತಾ ಇಲ್ಲ, ನಿಮ್ ಗಾಡಿ ಕತ್ತದಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇಲ್ಲ, ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗ್ತದೆ. ಈಗ ಎಲ್ಲ ಜೀವ ಅಷ್ಟೇ ಅಲ್ಲೇನೋ, ನಿಮ್ದು ಜೀವ ಅಷ್ಟೇ, ಉಳಿದವ್ರ ಜೀವ ಅಷ್ಟೇ ಅಲ್ಲೇನೋ. ನೀವು, ನಿಮ್ಮ ಮನೆಯವರು, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಅವು ಜೀವನೇ. ಈಗ ರಸ್ತೆ ಮೇಲೆ ಹೋಗೋರು ಅವ್ರ ಜೀವನೇ. ನಿಮ್ಗೆ ಎಷ್ಟು ನೋವು ಆಗ್ತದಲ್ಲ ನಿಮ್ಮ ಮನೆಯವ್ರಿಗೆ ಏನಾದಾಗ ಮತ್ತೊಬ್ರನ್ನ ಹಂಗೆ ತಿಳ್ಕೊಬೇಕು. ಇನ್ನು ಯಾರು ಬಿಟ್ಟು ಬರ್ತೀರಿ, ನಾನು ಹೇಳಿದ್ದೀನಿ, ನಿಮ್ಮ MD ಸಾಹೇಬ್ರ ಜೊತೆ ಮಾತಾಡಿದ್ದೀನಿ, ನಿಮ್ಮ ಟ್ರ್ಯಾಕ್ಟರ್ನ ಒಳಗಡೆ ತಗೊಳ್ಳೋದಿಲ್ಲ. ಒಂದನೇದು. ಎರಡನೇದು, ಅದು ಎಷ್ಟೆಷ್ಟು ಲಕ್ಷ ಕೊಟ್ಟು ಕುಟ್ಸಿದ್ರು ಟೇಪ್ಗಳನ್ನ, ಅವಲ್ಲೇ ಇದ್ರೆ ಸೌಂಡ್ ಬರ್ದಿದ್ರೆ ಜೋಕಿಯಾಗಿರ್ತದೆ. ರೋಡ್ ಮೇಲೆ ಬಂದಾಗ ನಾನು ಯಾವುದೂ ಮುಲಾಜಿಕಾಯಿದಿಲ್ಲ. ಈಗೆಲ್ಲ ವಿಡಿಯೋ ಹರಿಬಿಡ್ಬೇಕು ನೀವು ಎಲ್ಲನೂ. ಸಾಹೇಬ್ರು ಬಂದು ಹೇಳಿದ್ದಾರೆ, ಟೇಪ್ ಯಾರು ಹಚ್ಚಿದ ಆದ್ರೆ ಓಡಿತಾರೆ, ಟೈರ್ ಬೆಡ್ಗೆ ಹಾಕ್ತಾರೆ. ನಾನು ಇಮಿಡಿಯೇಟ್ ಬಂದು ಎಲ್ಲ ಹೊಡೆದು ನಿಮ್ಗೆ ನಾಶ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನೀವು ಎಲ್ಲರೂ ಮೀಟಿಂಗ್ ಮಾಡ್ತಿದ್ದಾನೆ. ನೀವು ಟೇಪ್ ಹಚ್ಬಿಟ್ರಿ ಅಂದರೆ ಹಿಂದೆ ಏನಾಗ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. 2 ಟ್ಯಾಲರ್ ಇರ್ತದೆ, ಒಂದು ಇಂಜನ್ ಎಷ್ಟು ದೂರ ಆಗ್ತದೆ, ಹಿಂದಿನ ಟ್ಯಾಲರ್ ಕಡೆ ನಿಮ್ಮ ಕಡೆ ಗಮನ ಹರಿಸೋಕ್ಕಾಗ್ತದೇನೋ, ಹಿಂದೆ ಏನಾಗ್ತದೆ ಗೊತ್ತಿಲ್ಲ. ಈ ನಮ್ಮನಿ ಸೌಂಡ್ ಹಾರ್ನ್ ಹೊಡಿತಾರೆ ಗೊತ್ತಿಲ್ಲ. ಯಾವ ಶಾಲೆಗಳದಾವ, ಕೋರ್ಟ್ ಅದಾವ, ಕಚೇರಿ ಅದಾವ, ಏನೂ ನಿಮ್ಮ ಗಮನಕ್ಕೆ ಬರೋದಿಲ್ಲ. ಅದನ್ನು ಪಾಲಿಸಬೇಕು. ಪಾಲಿಸೋದಿಲ್ಲ ಅಂದರೆ ನೀವು ಅನುಭವಿಸ್ತೀರ, ಹೊಡೆದಾಗ್ತಾನೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ನೀವು ಗಾಡಿ ಹೊಡೆಯೋದು, ನಿಮ್ಮ ಲೈಸೆನ್ಸ್ಗಳು, ಗಾಡಿ ಕಾಗಪತ್ರಗಳು, ನಂಬರ್ ಪ್ಲೇಟ್ಗಳು ಎಲ್ಲನೂ ನೀಟಾಗಿ ಇಟ್ಕೊಂಡಿರ್ಬೇಕು. ಯದ್ವಾ ಎಲ್ಲಿದು ತೊಗೊಂಡು ಬಂದು ಯಾವನೇ ಡ್ರೈವರು ಬಂದು ಕಬಳಿಸೋದು ಹೋಗೋದಲ್ಲ. ಮತ್ತು ಕೆಲವೊಂದಿಷ್ಟು ಜನ 90% ಒಳ್ಳೆಯವ್ರು ಅಂದ್ಕೊಳ್ತಾನೆ, ಈ ಕುಡಿದು ಡ್ರೈವಿಂಗ್ ಮಾಡ್ತಿದ್ರಿ. ಕುಡಿದು ಡ್ರೈವಿಂಗ್ ಮಾಡೋದು ನನ್ನ ಕಡೆ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ. ಇಲ್ಲಿ ಹೇಳಿ ನಿಮ್ಮ ಗಾಡಿ ಸೀಸ್ ಮಾಡ್ಸೋಕ್ಕಾಗ್ತಾರೆ. ನಿಮ್ಮ ಗಾಡಿ ಇನ್ನೊಂದ್ಸಲ ಇಲ್ಲಿ ಬರ್ಬಾರ್ದಂಗೆ ಮಾಡ್ತಾರೆ. ಕುಡಿದು ಡ್ರೈವಿಂಗ್ ಮಾಡಿದ್ರೆ ರೋಡ್ ತುಂಬ ನೀವೇ ಬರ್ತೀರಪ್ಪ. ಯಾವ ಬೈಕ್ದವ್ರು ಬರ್ತಿದ್ರೆ ಗೊತ್ತಿಲ್ಲ, ಬಸ್ಸಿಗೆ ಸೈಡ್ ಕೊಡೋದು ಗೊತ್ತಿಲ್ಲ, ಸಣ್ಣ ವೆಹಿಕಲ್ದವ್ರು ಹೋದ್ರೆ ನಿಮ್ಮ ಲೋಕದಲ್ಲಿ ನೀವು ಹೋಗ್ತಿದ್ರಿ. ಗಾಲಿ ಬಡಿಗೆ ಯಾರು ಸಿಕ್ಕೋ, ಯಾರು ಹೊಡ್ಕೊಂಡ್ರೋ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ನಿಮ್ಮ ಜೀವನ ಎಷ್ಟು ಮುಖ್ಯ ಇದೆ, ಮತ್ತೊಬ್ಬರ ಜೀವನನೂ ಅಷ್ಟು ಮುಖ್ಯ. ಸುರಕ್ಷಿತವಾಗಿ ಕಪ್ ತೊಗೊಂಬನ್ನಿ. ಈಗ ನಾನು ನಿಮ್ಮ MD ಸಾಹೇಬ್ರ ಜೊತೆ ಮಾತಾಡಿದ್ದೀನಿ, ಇವನ್ನೆಲ್ಲರಿಗೂ ರಿಸೀವ್ ಮಾಡ್ತಾರೆ. ನೀವು ಯಾರಿಲ್ಲ ಅದೆಲ್ಲರೂ ತಗೊಳ್ಳಿ. ಈಗ ಇನ್ನೊಂದು ಚೂರು ಏನು ಮಾತಾಡಿದ್ದೀನಿ, ಇದು ಕರೆಕ್ಟಾಗಿ ನೀಟಾಗಿ ಕಟ್ಟಬೇಕು, ಹಿಂದ್ಗಡೆ ಕಾಣುವಂಗೆ. ಇದೊಂದು ವೇಳೆ ಬಿಚ್ಚಿದ್ರೆ ಮಾಡಿದ್ರು ಕೂಡ ಅವರು ರೆಡಿಮ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಚೌಕ ಈಗ ಒಂದು ಕ್ರಾಸ್ ಮಾಡಿಕೊಂಡು ಇದು ನೀಟಾಗಿ ಕಟ್ಕೊಳ್ಳಿ. ಅದೊಂದು ರೆಡಿಮೂ ಇರ್ತದೆ. ಆ ಉದ್ದೇಶಕ್ಕಾಗಿ ಎಲ್ಲರೂ ಇನ್ಮೇಲೆ ಎದ್ವತ್ತದ ಗಾಡಿ ಹೊಡೆಯೋದಾಗಲಿ, ಕುಡಿದು ಗಾಡಿ ಹೊಡೆಯೋದಾಗಲಿ, ಅಥವಾ ಟೇಪ್ ಹಚ್ಚೋದು ಗಾಡಿ ಹೊಡೆಯೋದಾಗಲಿ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ. ನೀವೆಲ್ಲ ವಿಡಿಯೋ ಮಾಡ್ಕೊಂಡಿರ್ತೀವಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಕಳಿಸಿ. ಇನ್ಮೇಲೆ ನೀವು ಟೇಪ್ ಹಚ್ಕೊಂಡು ಬಂದರೆ ರಸ್ತೆ ಮೇಲೆ ಏನು ಮಾಡ್ಬೇಕು ಹೇಳಿ, ನೀವೇ ಜೋರಿಸಿ ಹೇಳ್ಬೇಕು. ಏನು ಮಾಡ್ಬೇಕು? ನೀವು ಟೇಪ್ ಹಚ್ಕೊಂಡು ರಸ್ತೆ ಮೇಲೆ ಕಪ್ ತುಂಬಿಕೊಂಡು ಬಂದ್ರೆ ಏನು ಮಾಡ್ಬೇಕು? ಜೋರಿಸಿ ಹೇಳಿ. ಹೊಡೆದಾಕ್ಬೇಕು. ಎಲ್ಲಿ? ಯಾವ ಟ್ರ್ಯಾಕ್ಟರ್ ಅಲ್ಲಿ ಬಿಟ್ಟು ಈಗ ಓಕೆ, ನೀವು ಕೊಟ್ಟ ಸ್ಟೇಟ್ಮೆಂಟ್ ಇದೆ, ಈಗ ಎಲ್ಲ ಕಡೆ ಹೋಗ್ತದೆ ಈಗ. ಅದಕ್ಕೆ ನೀವು ಕೊಟ್ಟ ಸ್ಟೇಟ್ಮೆಂಟ್ಗೆ ನೀವೇ ಬಲಿ ಆಗ್ಬೇಡಿ. ನೀವು ಒಂದಲ್ಲಿ ಕೆಲಸ ಮಾಡೋಕೆ ಒಂದು ಚೂರು ಏನೋ ಹಚ್ಕೊಳ್ತಿರ್ತಾರೆ, ಬಟ್ ಅದು ಹಚ್ಬೇಡ ಅಂತ ಹೇಳ್ತೀವಿ. ರಸ್ತೆ ಮೇಲೆ ಬಂದಾಗ ಹಚ್ಚಿದಾದ್ರೆ ಹಾನಿ ಮಾಡ್ಕೊಳ್ತೀರಿ. 1 ಲಕ್ಷ 2 ಲಕ್ಷ 1.5 ಲಕ್ಷ ಕೊಟ್ಕೊಂಡು ಟೇಪ್ ಹಚ್ಕೊಂಡಿದ್ರಿ. ಸುಮ್ಮನೆ ಉಚ್ಚಿ ಮನೆಯಾಗಿ ಇಟ್ಕೊಡ್ರಿ ಸೀಸನ್ ಮುಗಿಯೋರಿಗೆ. ಯಾಕಂದ್ರೆ ನಿಮಗೂ ಒಳ್ಳೇದು, ಪಬ್ಲಿಕ್ಕಿಗೂ ಒಳ್ಳೇದು, ನಮ್ಮ ದೃಷ್ಟಿಯಾಗೂ ನೀವು ಒಳ್ಳೆಯವ್ರಾಗ್ತೀರಿ. ಮತ್ತೆ ಇವೇನು ಬಾಂಬುಗಳು ಹಾಕಿದ್ರಲ್ಲ ಈ ಟ್ರ್ಯಾಕ್ಟರ್ ಮುಂದ್ಗಡೆ ಉದ್ದುದ್ದು, ಅವು ಇನ್ನೊಂದು 4 ಹಾಕಿಬಿಟ್ರೆ ಮತ್ತೆ ನಿಮ್ಮ ಟ್ರ್ಯಾಕ್ಟರ್ ಕಾಣುತ್ತೆ. ಮಹಾರಾಷ್ಟ್ರ ಗಾಡಿ ಇರಲಿ, ಕರ್ನಾಟಕ ಈಗ ಬಾಂಬುಗಳನ್ನ ತೆಗೆಸಿ ವ್ಯವಸ್ಥೆ ಮಾಡಿ ಇನ್ನೊಂದು 2 ಹಾಕಿಬಿಟ್ರೆ ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೊಡೆದಂಗೆ ಆಗ್ತದೆ. ಅದು ಈ ಮುಂದೇನು ಹಾಕಿದ್ರಿ ವ್ಯವಸ್ಥೆ ಮಾಡಿ. ನೀವು ಡಿಸೈನ್ ಮಾಡ್ಕೊಳ್ಳೋದು ಬೇಡ ಅಂತಲ್ಲ, ನೀವು ಕಣ್ಣಿಗೆ ಕಾಣಬಾರ್ದಂಗೆ ಆಗ್ಬಾರ್ದು. ಅದು ನೋಡಲಿ ಹಾಕಿದ್ರೆ ಅದೇ ಜೂಲ, ಅದು ಮುಂದೆ ಏನು ಬರ್ತದೆ ಅಟ್ಲೀಸ್ಟ್ ನೀನಾರು ನೋಡ್ಕೊಂಡು ಹೊಡಿಬೇಕಲ್ಲ. ಅದಕ್ಕೆ ಸೀಸನ್ ಮುಗಿರೋಳಗೆ ನೀಟಾಗಿ ಹೊಡ್ರಿ. ಜೀವ ಅಮೂಲ್ಯವಾದದನ್ನ ದಯವಿಟ್ಟು ಎದ್ವಾತದ್ದು ಹೊಡೆದು ಮತ್ತೊಂದು ಜೀವಕ್ಕೆ ಇದು ಮಾಡಬೇಡ್ರಿ. ನಿಮ್ಮ ಮನೆ ಹೆಂಗೆ ಕುಟುಂಬ ಇದೆ, ಮತ್ತೊಂದು ಜೀವ ಕೂಡ ಹಂಗೆ ನೀವೆಲ್ಲ ಪಾಲಿಸ್ರಿ. ನಮ್ಮ ಬಾದಾಮಿ ಡ್ರೈವರ್ಗಳು ಒಳ್ಳೆಯವ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನೆಲ್ಲ ಪಾಲಿಸ್ರಿ. ರಸ್ತೆ ನಿಯಮಗಳು ನೀಟಾಗಿ ಪಾಲಿಸ್ರಿ. ನೀವು ಕಬ್ಬು ಹೊಡೆದೊಂದು ರಾತ್ರಿ ಬರ್ತಿರ್ತದೆ, ರಾತ್ರಿ ಸಮಯದಲ್ಲಿ ಇವು ಬೇಕೇ ಬೇಕು ಕಂಪಲ್ಸರಿ. ಅದಕ್ಕಾಗಿ ನಿಮ್ಮ ಕಡೆ ಇಲ್ದಿದೆ ಇವರು ಕೊಡ್ತಿದ್ದಾರೆ, ತೊಗೊಂಡು ನೀಟಾಗಿ ಬಂದರೆ ಭಾಳ ಒಳ್ಳೇದು. ಇನ್ಮೇಲೆ ಟೇಪ್ ಹಚ್ಚೋದು ಎಲ್ಲರೂ ಕಂಡು ಬಂದುಬಿಟ್ರೆ ನೀವು ಹೇಳಿದಾಗೆ ಏನು ಮಾಡಬೇಕು, ಗಾಡಿ ಒಳಗಡೆ ಅಷ್ಟೆಲ್ಲ ಮಾಡ್ತೀನಿ. ದಯವಿಟ್ಟು ಪಾಲಿಸ್ಕೊಂಡ್ರು. ಓಕೆ.
ಕೇಳಿ. ಸರ್ ಆರಾಮ